ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕಟ್ ವರ್ಕು ಬ್ಲೌಸ್ ಇರುತ್ತಲ್ಲ, ಬ್ಯಾಕ್ ಸೈಡು ನೆಕ್ ಹೈ ನೆಕ್ಕಲ್ಲಿ ಬಂದುಬಿಟ್ಟು ಕಟ್ ವರ್ಕ್ ನೆಕ್ಕು ಯಾವ ಥರ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟು ನಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ಕಟ್ ವರ್ಕ್ನ ಕಟ್ ಮಾಡಿಕೊಂಡು ಕ್ಯಾನ್ವೇಸು ಕ್ಲಾತ್ ಮೇಲೆ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಮಿಡಿಲ್ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡು ಒಂದು ಕಟ್ ಇಟ್ಕೋಬೇಕು. ನಮಗೂ ಗೊತ್ತಾಗಬೇಕು ಆ ಕಟ್ಟು ನಮಗೆ ಮಿಡಿಲ್ ಬರುತ್ತೆ ಅನ್ನೋದು. ಈ ಥರ ಮಾರ್ಕ್ ಹಾಕ್ಕೊಂಡು ಮತ್ತು ನಾವು ಮೇನ್ ಪೀಸ್ ಬ್ಯಾಕ್ ಪೀಸ್ ಇರುತ್ತಲ್ಲ ಬ್ಲೌಸ್ದು, ಅದನ್ನು ಕೂಡ ನೆಕ್ ಕರೆಕ್ಟಾಗಿ ಮಿಡಲಲ್ಲಿ ಕಟ್ಟಿಂಗು ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ ಸೈಡ್ ಡೌನು ವೆಸ್ಟ್ ಹತ್ರ ಕೂಡ ಒಂದು ಮಿಡಲ್ ಡಾಟಾ ಹಾಕಬೇಕು. ಯಾಕಂದರೆ ಕರೆಕ್ಟಾಗಿ ಈವನ್ ಆಗಿ ಬರಬೇಕಾದ್ರೆ ಇದು ಪ್ರೊಸೆಸಿಂಗ್ ಕಂಪಲ್ಸರಿ ಮಾಡ್ಕೊಳ್ಬೇಕು. ಅದನ್ನು ಮಿಡಿಲ್ ಆಗಿಟ್ಬಿಟ್ಟು ಕಟ್ ಮಾಡಿದ ನೆಕ್ಕನ್ನ ಮತ್ತು ಮಿಡಿಲು ಪಿನ್ನಪ್ ಮಾಡ್ಕೋಬೇಕು. ಯಾಕಂದರೆ ಕ್ಲಾತು ಸರಿಬಾರ್ದು. ಸೊ ಇವಾಗ ಕಟ್ ವರ್ಕು ನಿಧಾನವಾಗಿ ಎಲ್ಲೆಲ್ಲಿ ಕಟ್ಟು ಬರುತ್ತೋ ಅಲ್ಲಲ್ಲಿ ನಿಡಿಲು ಮಿಷಿನ್ ಒಳಗಡೆ ಇರಬೇಕು, ಹೊರಗಡೆ ಇರಬಾರ್ದು. ಕ್ಲಾತು ಸರಿಯುತ್ತೆ. ಇಲ್ಲಾಂದರೆ ಈ ಥರ ನೀಟಾಗಿ ಸ್ಟಿಚಸ್ಸು ಕಟ್ ವರ್ಕನ್ನ ತೊಗೊಂಡು ಬರಬೇಕು, ನಿಧಾನ ತರಬೇಕು. ಇನ್ನೊಂದಂದರೆ ಕಟ್ ವರ್ಕು ಸ್ಟಿಚಿಂಗ್ ಮಾಡೋ ಮುಂಚೆ ಮಿಷಿನಲ್ಲಿ ಸೆಟ್ಟಿಂಗ್ಸು ಸಣ್ಣ ಇಟ್ಕೋಬೇಕು. ಸ್ಟಿಚ್ಚಿಂಗು ಉದ್ದ ಇರಬಾರ್ದು ಥ್ರೆಡ್ನ. ಆಮೇಲೆ ನಿಮ್ಗೆ ಕಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಮಾರ್ಕಿಂಗ್ ಚಾಕ್ ತೊಗೊಂಡು ಈ ಥರ ಮಾರ್ಕಿಂಗ್ ಹಾಕ್ಕೊಂಡು ಅದರ ಮೇಲೆ ಕಟಿಂಗ್ ಮಾಡಿ ಇದು ಮಾಡಬೇಕಾಗುತ್ತೆ. ಕ್ಲಾತನ್ನ ರಿವರ್ಸ್ ಮಾಡಬೇಕಾಗುತ್ತೆ. ಆಮೇಲೆ ಟ್ರಿಮ್ಮರ್ ತೊಗೊಂಡು ಕಟ್ ಮಾಡ್ಕೋಬೇಕು ನಿಧಾನವಾಗಿ. ಸೀಸರ್ಲಿಂದ ಕಟಿಂಗ್ ಮಾಡಬಾರ್ದು. ಇವಾಗ ಈ ಥರ ತಿರ್ಗಿ ಹಾಕಿದ ಮೇಲೆ ಎಲ್ಲೆಲ್ಲಿ ಬಂದಿಲ್ಲೋ ಅಲ್ಲಿ ನೀಡಲ್ ತೊಗೊಂಡು ಕೂಡ ನಾವು ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಐರನ್ ಮಾಡಿದ್ರೆ ಈ ಥರ ಕಟ್ ವರ್ಕ್ ರೆಡಿ ಆಗುತ್ತೆ. ಈ ಎಲ್ಲೆಲ್ಲಿ ಕಟ್ ಬಂದಿದೆಯೋ ಅದಕ್ಕೆ ನಾನು ಪೋಟ್ಲಿ ಬಟನ್ ಆ್ಯಡ್ ಮಾಡ್ತಾಯಿದ್ದೀನಿ. ಪೋಟ್ಲಿ ಬಟನ್ ಎಲ್ಲನೂ ಕಟ್ ಮಾಡಿಕೊಂಡು ಎಷ್ಟು ಬೇಕು ನಮ್ಗೆ ಅಷ್ಟು ರೆಡಿ ಮಾಡ್ಕೊಂಡು ಎಲ್ಲೆಲ್ಲಿ ನಾವು ಪೋಟ್ಲಿ ಬಟನ್ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ವೋ ಅಲ್ಲಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಮೇನ್ ಕ್ರಾಸ್ ತಿರುಗಿತ್ತೋ ಕಟ್ ವರ್ಕ್ ಇರುತ್ತೋ ಅಲ್ಲಿ ಮಾತ್ರ ಇಟ್ಟಿದ್ರೆ ನೀಟಾಗಿ ನಿಮ್ಗೊಂದು ಡಿಸೈನ್ ರೆಡಿ ಆಗುತ್ತೆ. ನೋಡಿರಿ, ಇವಾಗ ಟ್ರೆಂಡಿನಲ್ಲಿ ನಡೆದಿರೋ ಡಿಸೈನ್ ಇದು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.